ಎಲ್ರಿಗೂ ನಮಸ್ಕಾರ. ನಮ್ಮ CMD ಸರ್, ನಮ್ಮ ಒಂದು ಹೋಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ರೆಕಗ್ನಿಷನ್ಗೆ ನನ್ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಐ ಆಮ್ ಆನರ್ಡ್ ಟು ರಿಸೀವ್ ದಿಸ್ ಅವಾರ್ಡ್. ಥ್ಯಾಂಕ್ಸ್ ಟು ಎವ್ರಿಬಡಿ. And also, this honor just is not mine. It all to be belongs to all who stood me. Thanks to everybody. ನಾನು ಇದನ್ನ ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ನಾನೊಬ್ಬನಿಂದನೇ ಸಾಧ್ಯ ಆಗ್ಲಿಲ್ಲ. ಇಲ್ಲಿರಂತ ಹೋಲ್ ಟೀಮ್ ಅನ್ನ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆ ಸಪೋರ್ಟ್ ಅನ್ನ ನಾನು ಬಳಸ್ಕೊಂಡು ಇವತ್ತು ನಾನು 4 ಸೈಟ್ಸ್ ಅನ್ನ ಮಾಡಿದ್ದೀನಿ. ಈ ಒಂದು ಕಂಪನಿ ಒಂದು ಗುರುತಿಸಿ ನನ್ನನ್ನ ಈ ಒಂದು ಅವಾರ್ಡ್ಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ. ಹೀಗೇನೆ ನಾನು ಕಂಟಿನ್ಯೂಸ್ ಆಗಿ ನಾನು ವರ್ಕ್ ಮಾಡೋದಕ್ಕೆ ನನ್ಗೊಂದು ಮೋಟಿವೇಶನಲ್ ಆಗಿದೆ. ಆಮೇಲೆ ಇಲ್ಲಿರುವಂತ ಒಂದು ಅಡ್ಮಿನಿಸ್ಟ್ರೇಷನ್ ತುಂಬಾ ಸಪೋರ್ಟಿವ್ ಇರ್ತದೆ. ಇಲ್ಲಿರುವಂತ ಒಂದು ಲೀಸ್ಟ್ ಪರ್ಸನ್ಗೂ ತುಂಬಾ ಒಂದು ಬೆನ್ ತಟ್ಟಿ ಒಂದು ಪ್ರೋತ್ಸಾಹ ಮಾಡಿ ಇವತ್ತು ಇಲ್ಲಿರೋರ್ಗಿಂತ ಏನು ಶೋಭಾ ಮೇಡಮ್ ಆಗಿರ್ಬೋದು, ಆಮೇಲೆ ಕವಿತಾ ಮೇಡಮ್ ಆಗಿರ್ಬೋದು, ಎಲ್ಲರಿಗಿಂತ ನಾನು ಲೇಟ್ ಜಾಯಿನ್ ಆಗಿದ್ರು ಇವತ್ತು ನಾನು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಅವ್ರು ಕೂಡ ನನ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನಾನು ಸಕ್ಸಸ್ ಆಗಿರ್ಬೋದು, ಆದ್ರೆ ಅವ್ರು ಕೂಡ ಅಂದ್ರೆ ಇವತ್ತು ಒಬ್ರು ನಾವೇನೋ ಒಂದು ಆಟ ಆಡಿದಾಗ ಒಬ್ರು ಮಾತ್ರನೇ ಸಕ್ಸಸ್ ಆಗ್ತಾರೆ. ಆಮೇಲೆ ಅದೇ ಆಟನ ದಿನ ಆಡಿದಾಗ ಅವ್ರು ಸಕ್ಸಸ್ ಆಗಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಇದೆ. ಸ್ಮಾರ್ಟ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಎಫಿಷಿಯನ್ಸಿ ಇದೆ, ನಮ್ಮಲ್ಲಿ ಕ್ವಾಲಿಟಿ ಇದೆ, ಆಮೇಲೆ ನಮ್ಮ ಒಂದು ಕಂಪನಿಯನ್ನು ಬಿಲ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಈ ಒಂದು ಅವಾರ್ಡ್ಗೆ ನಾನು ಆಯ್ಕೆ ಆಗಿದ್ದೀನಿ. ಇನ್ನು ಮುಂದೆ ಎಲ್ಲರೂ ಸಹ ಇದೇ ತರ ಆಯ್ಕೆಯಾಗಿ ಈ ಒಂದು ಸ್ನೇಹ ಸಾಗರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಈ ಒಂದು ಹಾನರ್ ಅನ್ನು ತಗೊಂತಾರೆ ಅಂತ ಹೇಳ್ಬಿಟ್ಟು ನಾನು ತುಂಬ ಹೃದಯಗಳಿಂದ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.